ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣ ಭರ್ತಿ. ರಕ್ಕಸಕೊಪ್ಪ ಜಲಾಶಯಕ್ಕೆ ಭೇಟಿ ನೀಡಿದ ಅಶೋಕ್ ದುಡುಗುಂಟಿ. ಮಹಾರಾಷ್ಟ್ರದಲ್ಲಿ ಮಾರಾಮಾರಿ, ಮೂವರಿಗೆ ಗಾಯ. ಲಾರಿ ಚಾಲಕ ಮತ್ತು ಕಾರಿನಲ್ಲಿದ್ದವರ ಜೊತೆ ಮಾತಿನ ಚಕಮಕಿ. ಬೆಳಗಾವಿ ಭಕ್ತರ ಮೇಲೆ ಮಹಾರಾಷ್ಟ್ರದಲ್ಲಿ ಹಲ್ಲೆ. ಖಾನಾಪುರದಲ್ಲಿ 37% ಹೆಚ್ಚಿನ ಮಳೆಯಿಂದ ಮುಳುಗಡೆಯಾದ 13 ಬ್ರಿಡ್ಜ್ಗಳು. ಮಳೆಯಿಂದ ಸದ್ಯ ಯಾವ ತೊಂದರೆ ಇಲ್ಲ, ಡಿಸಿ ರೋಷನ್ ಹೇಳಿಕೆ. ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಕ್ಕಸಕೊಪ್ಪ ಜಲಾಶಯ ಭರ್ತಿಯಾಗಿದ್ದು ಹೆಚ್ಚುವರಿ ಸಂಗ್ರಹವಾದ ನೀರನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಶೋಕ್ ದುಡುಗುಂಟಿ ಮಾತನಾಡಿದರು. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ನಗರಕ್ಕೆ ನೀರು ಪೂರೈಸುವ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಸಂಗ್ರಹವಾದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದ ಬರುವ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಕೊರತೆಗೆ ಪರಿಹಾರ ಕಂಡಂತಾಗಿದೆ. ಶುಕ್ರವಾರ ಮಹಾನಗರ ಪಾಲಿಕೆಯ ಆಯುಕ್ತ ಅಶೋಕ್ ದುಡುಗುಂಟಿ ಹಾಗೂ ಅವರ ಸಹ ಸಿಬ್ಬಂದಿ ರಕ್ಕಸಕೊಪ್ಪ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ರಕ್ಕಸಕೊಪ್ಪ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಸ್ಥಳೀಯವಾಗಿ ಸತತವಾಗಿ ಮಳೆ ಆಗ್ತಾ ಇರೋದರಿಂದ ಆ ರಕ್ಕಸಕೊಪ್ಪ ಜಲಾಶಯ ಈಗ ಪೂರ್ತಿಯಾಗಿ ತುಂಬಿದೆ. ಟೋಟಲ್ ಇದು 2475 ಫೀಟ್ ಇದೆ, ಮೀನ್ಸ್ 0.69 TMC. ಆಲ್ರೆಡಿ ಇದು 2474 ಫೀಟ್ ಆಲ್ರೆಡಿ ನೀರು ಭರ್ತಿ ಇದೆ. ಈಗಾಗಲೇ ನಾವು ಇನ್ಫ್ಲೋ ಕೂಡ ಜಾಸ್ತಿ ಇದೆ. ಹಾಗಾಗಿ ನಾವು ಏನು ಮಾಡಿದ್ವಿ, ಈಗ ಗೇಟ್ ನಂಬರ್ 3 and 5 4 ಇಂಚ್ವರೆಗೆ ಅದನ್ನು ಓಪನ್ ಮಾಡಿದ್ದೀವಿ. ಈ ಏನು ಹಿನ್ನೀರಿದೆ ಓಪನ್ ಮಾಡಿದಂಥ ಗೇಟ್ನಿಂದ ಹೋಗ್ತಕ್ಕಂಥ ಹಿನ್ನೀರು ಮಾರ್ಕಂಡೇಯರಿವರೆಗೆ ಹೋಗ್ತಾ ಇದೆ. ಇನ್ಫ್ಲೋ ಜಾಸ್ತಿ ಇರೋದರಿಂದ ಇನ್ನು ನಾವು ಸಂದರ್ಭ ನೋಡಿಕೊಂಡು ಇನ್ನೂ ಹೆಚ್ಚಿನ ಗೇಟ್ ಓಪನ್ ಮಾಡಬೇಕಾ ಅಥವಾ ಇನ್ನೂ ಹೈಟ್ ಓಪನ್ ಮಾಡ್ಬೇಕು ಅನ್ನೋದು ತಾಂತ್ರಿಕ ಸಿಬ್ಬಂದಿ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಈಗ ಅಧಿಕಾರಿಗಳ ಮೀಟಿಂಗ್ ನಾವು ಈಗಾಗಲೇ ಇಲ್ಲಿ ನಮ್ಮ KUDFC ಅಭಿಯಂತರರಿದ್ದಾರೆ, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅಧಿಕಾರಿಗಳಿದ್ದಾರೆ, ಆಮೇಲೆ L&T ಇದ್ದಾರೆ, ಕನ್ಸಲ್ಟೆಂಟ್ಸ್ ಇದ್ದಾರೆ. ಈಗ ಒಂದು ವೇಳೆ ಇದೇ ರೀತಿ ನಮಗೆ ಮಳೆ ಜಾಸ್ತಿ ಆದರೆ ನೀರಿನ ಪ್ರಮಾಣವೂ ಜಾಸ್ತಿ ಆಗುತ್ತೆ. ಇದರಿಂದ ಹಿಂಡಲ್ಗಾದಲ್ಲಿರ್ತಕ್ಕಂಥ ಪಂಪ್ ಹೌಸ್ ಏನಿದೆ ಸಬ್ಮರ್ಜ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸಬ್ಮರ್ಜ್ ಆದರೆ ನಮಗೆ ಡ್ರಿಂಕಿಂಗ್ ವಾಟರ್ ಸಿಟಿಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಸಬ್ಮರ್ಜ್ ಆಗದ ರೀತಿಯಲ್ಲಿ ಈ 2 HP ಒಂದು ಇದನ್ನು ಮಾಡಲಿಕ್ಕೆ ಮೋಟ್ರ್ ಇದನ್ನು ಮಾಡಲಿಕ್ಕೂ ವ್ಯವಸ್ಥೆ ಮಾಡಿದ್ದೀವಿ, ಯಾಕಂದರೆ ಸಬ್ಮರ್ಜ್ ಆಗದೇ ರೀತಿಯಲ್ಲಿ. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಟ್ಯಾಂಕರ್ಗಳನ್ನು ರೆಡಿ ಇಟ್ಕೊಳ್ಳೋಕೆ ಹೇಳಿದ್ದೀವಿ. ಅದರ ಜೊತೆಗೆ ಹೆಲ್ಪ್ಲೈನ್ ಕೂಡ ಮಾಡಿದ್ದೀವಿ, ಜನರಿಗೆ ಅವೇರ್ನೆಸ್ ಕೂಡ ಕೊಟ್ಟಿದ್ದೀವಿ. ಎಷ್ಟು ಸಾಧ್ಯ ಇದೆ ನಾವಿಲ್ಲೇ ರಕ್ಕಸಕೊಪ್ಪದಲ್ಲಿ ಏನು ಇನ್ಫ್ಲೋ ಇದೆ, ಈಗ ನಮಗೆ ಇನ್ಫ್ಲೋ ಜಾಸ್ತಿ ಇದೆ. ಔಟ್ಫ್ಲೋ ಅಂದರೆ ನಾವು ನೀರು ಹೊರಗಡೆ ಬಿಡ್ತಕ್ಕಂಥದ್ದು ಕಡಿಮೆ ಇದೆ. ಇನ್ನೂ ಒಂದು ಸ್ವಲ್ಪ ಇವತ್ತು ಸಾಯಂಕಾಲವರೆಗಿನ ಸಿಚುವೇಶನ್ ನೋಡ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಳಗಾವಿ ನಗರದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಕಂಡಿದ್ದು ಬರುವ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮಳೆರಾಯ ಕೃಪೆ ತೋರಿದ್ದಾನೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಮಹಾರಾಷ್ಟ್ರದ ಪ್ರಸಿದ್ಧ ಪಂಢರಪುರ ವಿಠಲನ ದರ್ಶನ ಪಡೆದು ಮರಳುತ್ತಿರುವಾಗ ಬೆಳಗಾವಿ ಭಕ್ತರ ಮೇಲೆ ಮಹಾರಾಷ್ಟ್ರದ ಪುಂಡರು ಹಲ್ಲೆ ನಡೆಸಿದ್ದು 3 ಗಾಯಗೊಂಡ ಘಟನೆ ತಡರಾತ್ರಿ ನಡೆದಿದೆ. ಬೆಳಗಾವಿಯ ಭಕ್ತರು ಲಾರಿಯಲ್ಲಿ ಪಂಢರಪುರಕ್ಕೆ ಹೋದಾಗ ದರ್ಶನ ಪಡೆದು ಬೆಳಗಾವಿಗೆ ವಾಪಸ್ ಬರುವಾಗ ಇವರು ದಾರಿ ಮಧ್ಯೆ ಅನ್ಯ ಮಾರ್ಗದಿಂದ ಬಂದಿದ್ದಾರೆ. ಅಲ್ಲಿಯ ಗ್ರಾಮವೊಂದರಲ್ಲಿ ರಸ್ತೆ ಮೇಲೆ ಕಾರು ನಿಂತಿದೆ. ದಾರಿ ಚಿಕ್ಕದಾಗಿರೋದ್ರಿಂದ ಕಾರು ತೆಗೆಯುವಂತೆ ಲಾರಿ ಚಾಲಕ ಮನವಿ ಮಾಡಿಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಲಾರಿ ಚಾಲಕ ಮತ್ತು ಕಾರಿನಲ್ಲಿದ್ದವರ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ. ಹೇಗಾದ್ರೂ ಮಾಡಿ ಲಾರಿ ಅಲ್ಲಿಂದ ಪಾಸ್ ಆಗಿದೆ. ನಂತರ ಕಾರಿನಲ್ಲಿದ್ದವರು ಲಾರಿಯನ್ನ ಫಾಲೋ ಮಾಡಿ ಲಾರಿಯನ್ನ ನಿಲ್ಲಿಸಿ ಲಾರಿ ಚಾಲಕನ ಮೇಲೆ ಕಾರಿನಲ್ಲಿದ್ದ ಮಹಾರಾಷ್ಟ್ರದ ಪುಂಡರು ಹಲ್ಲೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಡೆದ ಮಾರಾಮಾರಿಯಲ್ಲಿ ಬೆಳಗಾವಿಯ 3 ಜನ ಭಕ್ತರು ಗಾಯಗೊಂಡಿದ್ದಾರೆ. फडणवीस साहेबांना आमची विनंती आहे किंवा
वारकऱ्यावरनं हल्ला होत आहे आणि मी 20,000 रुपयाचं वारकऱ्यांना मदत केली आहे, त्याचा काही उपयोग नाही. असे हल्ले झाले तर हे एक धर्माला काळीमा फुसल्यासारखी आहे आणि या गुंडांना तुम्ही तातडीनं हे करा आणि आम्हाला न्याय द्या, ही आमची तुमच्याकडे प्रार्थना आहे. ಲಾರಿ ಚಾಲಕನ ಮೇಲೆ ಮಹಾರಾಷ್ಟ್ರದ ಪುಂಡರು ಹಲ್ಲೆ ಮಾಡುವಾಗ ಜಗಳ ಬಿಡಿಸಲು ಹೋದ ಬೆಳಗಾವಿಯ ಎಂಇಎಸ್ ನಾಯಕನೊಬ್ಬನು ಗಾಯಗೊಂಡಿದ್ದಾನೆ. ಇಬ್ಬರು ಚಿಕಿತ್ಸೆ ಪಡೆದು ಬೆಳಗಾವಿಗೆ ವಾಪಸ್ಸಾಗಿದ್ದಾರೆ. ಓರ್ವ ಮಹಾರಾಷ್ಟ್ರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಮಹಾರಾಷ್ಟ್ರದಲ್ಲಿ ಪುಂಡರ ವಿರುದ್ಧ ಕೇಸ್ ದಾಖಲಾಗಿದೆ. ಮಹದೇವ್ ಪವಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ 4-5 ದಿನಗಳಿಂದ ಮಳೆಯಾಗ್ತಾ ಇರುವ ಹಿನ್ನೆಲೆ ಕೃಷ್ಣಾ ನದಿಗೆ ಈಗ ಕೇವಲ 65,000 ಕ್ಯೂಸೆಕ್ ನೀರು ಒಳಹರಿವು ಇದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ 4-5 ದಿನಗಳಿಂದ ಮಳೆಯಾಗುತ್ತಿದೆ. ಕಂದಾಯ, ಪೊಲೀಸ್, ಸಿಇಒ ಸೇರಿ ಎಲ್ಲರೂ ಸಭೆ ಮಾಡಿದ್ದೇವೆ. ಮಳೆಯಿಂದ ಯಾವುದೇ ತೊಂದರೆ ಸದ್ಯ ಇಲ್ಲ. ಕೃಷ್ಣಾ ನದಿಗೆ ಈಗ ಕೇವಲ 65,000 ಕ್ಯೂಸೆಕ್ ನೀರು ಒಳಹರಿವು ಇದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಹಿಂದಿನ ಒಂದು 4-5 ದಿವಸದಿಂದ ಮಳೆ ಆಗ್ತಾ ಇದೆ. ಅದರಿಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು, AC, ತಹಶೀಲ್ದಾರ್ಗಳು, ಅದೇ ರೀತಿ ಪೊಲೀಸ್ ಇಲಾಖೆಯದವರು, ನಮ್ಮ SP ಮತ್ತು ವಿವಿಧ ಎಲ್ಲ ಇಲಾಖೆ ಮುಖ್ಯಸ್ಥರು, CEO ಅವರು, ನಾವೆಲ್ಲರೂ ಸೇರಿ ಒಂದು 4-5 ಮೀಟಿಂಗು ಮಾಡಿದ್ದೀವಿ. ಪ್ರತಿಯೊಂದು ತಾಲೂಕಿಗೆ ಹೋಗಿ ಭೇಟಿ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಯಾವುದೇ ತೊಂದರೆ ಇಲ್ಲ. ಈಗ 3 ರಿವರ್ ಸಿಸ್ಟಮ್ಸ್ ನಮ್ಮಲ್ಲಿ ಬರುತ್ತೆ. ಒಂದು ಘಟಪ್ರಭಾ, ಇನ್ನೊಂದು ಮಲಪ್ರಭಾ, ಮತ್ತು 3ನೇದು ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಮಹಾರಾಷ್ಟ್ರದಿಂದ ಏನು ನೀರು ಬರುತ್ತೆ ಅದರಿಂದ ನಮ್ಗೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಬಟ್ ಕೃಷ್ಣಾ ನದಿದು ಕ್ಯಾರಿಂಗ್ ಕೆಪಾಸಿಟಿ ಏನಿದೆ 2 ಲಕ್ಷ ಕ್ಯೂಸೆಕ್ ಮೇಲೆ ಇದೆ. ಸೊ ಸದ್ಯಕ್ಕೆ ಬರೀ ಒಂದು 65,000 ಕ್ಯೂಸೆಕ್ ಇನ್ಫ್ಲೋ ಇದೆ. ಸೊ ಕೃಷ್ಣಾ ರಿವರ್ ಬೇಸಿನಲ್ಲಿ ಯಾವುದೇ ತೊಂದರೆ ಇಲ್ಲ. ಘಟಪ್ರಭಾ ನಾನು ಹೋಗಿ ಪರ್ಸ್ನಲಿ ಅಲ್ಲಿ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ 3 ರಿವರ್ ಸಿಸ್ಟಮ್ಸ್ ಹೋಗಿ ಸೇರುತ್ತೆ. ಒಂದು ಮರ್ಕಂಡೆಯ, ಮತ್ತು ಹಿರಣ್ಯಕೇಶಿ ಹಾಗೂ ಘಟಪ್ರಭಾ, ಇವೆಲ್ಲ ಸೇರಿ ಹಿಡಕಲ್ ಡ್ಯಾಮ್ ಅಲ್ಲಿ ಹೋಗಿ ಸೇರುತ್ತೆ. ಹಿಡಕಲ್ ಡ್ಯಾಮ್ದು ಟೋಟಲ್ ಗ್ರಾಸ್ FRL ಅಲ್ಲಿ 56 TMC ನೀರಲ್ಲಿ 51 TMC ನೀರನ್ನು ಅಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಆಗುತ್ತೆ. ಗ್ರಾಸ್ ಕೆಪಾಸಿಟಿ ಅದಕ್ಕಂತ ಡೆಡ್ ಸ್ಟೋರೇಜ್ ಸೇರಿರುತ್ತೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಲೈಫ್ ಕೆಪಾಸಿಟಿ ಏನಿದೆ ತಾವು ಹೇಳಿದ ಹಾಗೆ 51 TMC ಇರುತ್ತೆ. ಅದರ ಪೈಕಿ ಈಗ 32 TMC ತನಕ ನೀರಲ್ಲಿ ನಾವು ಸಂಗ್ರಹಣೆ ಮಾಡಿದ್ದೀವಿ. ಸದ್ಯಕ್ಕೂ ಆ ಸಿಸ್ಟಮಲ್ಲಿನೂ ಯಾವುದೇ ತೊಂದರೆ ಇಲ್ಲ. ಖಾನಾಪುರ ತಾಲೂಕಲ್ಲಿ ಮಳೆ ಆಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ವಾಡಿಕೆ ಮಳೆಗಂತ ಒಂದು 37% ಜಾಸ್ತಿ ಮಳೆ ಆಗಿದೆ. ಅಲ್ಲಿ 13 ಬ್ರಿಡ್ಜ್ಗಳು ಮುಳುಗಡೆ ಆಗಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ನಿನ್ನೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನ್ನ ಜೊತೆ, SP ಅವ್ರ ಜೊತೆ ಮತ್ತು CO ಅವ್ರ ಜೊತೆ ಮಾತಾಡಿದ್ದಾರೆ. ಅವರ ನಿರ್ದೇಶನದಂತೆ ನಾವು ಈ 13 ಬ್ರಿಡ್ಜ್ಗಳಲ್ಲಿ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದೀವಿ ಹಾಗೂ ಪರ್ಯಾಯ ವ್ಯವಸ್ಥೆ ರೂಟ್ ಹುಡುಕಿ ಅಲ್ಲಿಂದ ಡೈವರ್ಷನ್ ಕೊಡ್ತಾ ಇದ್ವಿ. ಇದಲ್ಲದೆ ನಮ್ಮ ಚೋರ್ಲಾ ಘಾಟ್ ಹತ್ರ ಒಂದು ಬ್ರಿಡ್ಜ್ ಅಲ್ಲಿ ಹೆವಿ ವೆಹಿಕಲ್ ಮೂವ್ಮೆಂಟ್ ಆಗಬಾರ್ದಂತ ಹೇಳಿ ಪ್ರೊಹಿಬಿಟರಿ ಆರ್ಡರ್ಸ್ ಇತ್ತು. ಆ ಆರ್ಡರ್ಸ್ನ ನಾವು ನಿನ್ನೆ ಸಂಜೆಯಿಂದ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಬ್ರಿಡ್ಜ್ ಹೆಸರು ಏನಿತ್ತು, ಕನ್ನಮಡಿ. ಒಂದು ಆ ಬ್ರಿಡ್ಜ್ ಹೆಸರು ನಮಗೆ ಕುಸುಮಡಿ ಬ್ರಿಡ್ಜ್. ಸೊ ಕುಸುಮಡಿ ಬ್ರಿಡ್ಜ್ ಹತ್ರ ಸ್ವಲ್ಪ ಹೆವಿ ವೆಹಿಕಲ್ ಮೂವ್ಮೆಂಟ್ ಇರಬಾರ್ದು ಅಂತ ಹೇಳಿ ಪ್ರೊಹಿಬಿಟರಿ ಆರ್ಡರ್ಸ್ ಮುಂಚೆಯಿಂದ ಇತ್ತು. ಈಗ ಚೋರ್ಲಾದಿಂದ ಬರೋ ಮಲ್ಟಿ ಆಕ್ಸಿಲ್ ವೆಹಿಕಲ್ಸ್ನು ನಾವು ಸದ್ಯಕ್ಕೆ ನಿಲ್ಲಿಸಿ ಡೈವರ್ಟ್ ಮಾಡಿದ್ದೀವಿ. ಖಾನಾಪುರ್ ಹೋಗಿ ಮತ್ತೆ ಒಂದು 20 ಕಿಲೋಮೀಟರ್ ಪೀರನ್ವಾಡಿಗೆ ಬರಲಿಕ್ಕೆ ಈಗ ರಸ್ತೆವನ್ನು ಕುಸುಮಡಿಯಲ್ಲ. ಸೊ ಪೀರನ್ವಾಡಿಗೆ ಬರಲಿಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸಿಟಿ ಸೈಡಿಂದ ಹೋಗುವಾಗಲೂ ನಾವು ಈ ಒಂದು 20 ಮೀಟರ್ ಡೈವರ್ಷನ್ ಕೊಟ್ಟಿದ್ವಿ. ಬಟ್ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಏನಂದ್ರೆ, ಸಣ್ಣ ವೆಹಿಕಲ್ಸ್ಗೆ, ಡೊಮೆಸ್ಟಿಕ್ ವೆಹಿಕಲ್ಸ್ಗೆ ಹಾಗೂ 4 ಟನ್ ಒಳಗಡೆ ಇರೋ ವೆಹಿಕಲ್ಸ್ಗೆ ನಾವಲ್ಲಿ ಡೈವರ್ಷನ್ ಮಾಡಲ್ಲ. ಮಳೆಯಿಂದ ಸದ್ಯ ಯಾವುದೇ ತೊಂದರೆ ಇಲ್ಲ. ಘಟಪ್ರಭಾ ಜಲಾಶಯಕ್ಕೆ 51 TMC ನೀರು ಸಾಮರ್ಥ್ಯ ಹೊಂದಿದೆ. 32 TMC ನೀರು ಸಂಗ್ರಹವಾಗಿದ್ದು ಯಾವುದೇ ತೊಂದರೆ ಇಲ್ಲ ಎಂದರು.
ಖಾನಾಪುರ ತಾಲೂಕಿನಲ್ಲಿ ವಾಡಿಕೆಗಿಂತ 37% ಹೆಚ್ಚಿನ ಮಳೆಯಾಗಿದೆ. ತಾಲೂಕಿನಲ್ಲಿ 13 ಬ್ರಿಡ್ಜ್ಗಳು ಮುಳುಗಡೆಯಾಗಿವೆ. ಶುಕ್ರವಾರ ಕಂದಾಯ ಲೋಕೋಪಯೋಗಿ ಸಚಿವರು ಮಾತನಾಡಿದ್ದಾರೆ. ಅವರ ನಿರ್ದೇಶನದಂತೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. 36 ವರ್ಷದ ಹರ್ಷದ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ರು. ಸರಿಯಾದ ರಸ್ತೆ, ವಾಹನವಿಲ್ಲದ ಕಾರಣ ಗ್ರಾಮಸ್ಥರು ಅವರನ್ನ ತಿರಡಿಯಂತಹ ಡೋಲಿ ಮೂಲಕ ಭುಜದ ಮೇಲೆ ಹೊತ್ತಿಕೊಂಡು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು. ಇದರಿಂದ ಜಿಲ್ಲಾಡಳಿತ ಈ ಭಾಗದಲ್ಲಿ ಆಸ್ಪತ್ರೆ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದ್ರು. ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟಕ್ಕೆ ಪ್ರಕೃತಿ ಆವಿಷ್ಕಾರ ಮಾಡಿದೆ. ಆದರೆ ಈ ಪ್ರಕೃತಿ ಇಲ್ಲಿನ ಜನರಿಗೆ ಅಪಾಯಕಾರಿಯೂ ಹೌದು. ಮಳೆಗಾಲದ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಭೀಮ್ಗಢ ಅಭಯಾರಣ್ಯದ 13 ಗ್ರಾಮಗಳು ಮಳೆಗಾಲದಲ್ಲಿ ದ್ವೀಪದ ರೂಪವನ್ನು ಪಡೆದುಕೊಳ್ಳುತ್ತವೆ. ಅಂತಹ ಸಂದರ್ಭದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಚಿಕಿತ್ಸೆಗಾಗಿ ರೋಗಿಯನ್ನು ಅಕ್ಷರಶಃ ತಿರಡಿಯಂತಹ ಡೋಲಿದಲ್ಲಿ ಜೀವಂತವಾಗಿ ಕಳೆದುಕೊಂಡು ಹೋಗಬೇಕಾಗುತ್ತದೆ. ಶುಕ್ರವಾರ ಆಮ್ಗಾವ್ದಲ್ಲಿ ಇಂತಹದ್ದೇ ಘಟನೆ ನಡೆದಿದೆ. 36 ವರ್ಷದ ವಿವಾಹಿತ ಮಹಿಳೆ ಹರ್ಷದಾ ಹರಿಶ್ಚಂದ್ರ ಘಾಡಿ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದರು. ಆದರೆ ಆಸ್ಪತ್ರೆಗೆ ಹೋಗಲು ರಸ್ತೆಯಾಗಲಿ ವಾಹನವಾಗಲಿ ಇಲ್ಲ. ಹೀಗಾಗಿ ಗ್ರಾಮಸ್ಥರು ಅವರನ್ನು ತಿರಡಿಯಂತಹ ಡೋಲಿ ಮೂಲಕ 5 ಕಿಲೋಮೀಟರ್ ಭುಜದ ಮೇಲೆ ಹೊತ್ತಿಕೊಂಡರು. ಬಳಿಕ ಆಂಬ್ಯುಲೆನ್ಸ್ನಲ್ಲಿ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಬಳಿಕ ಮಹಿಳೆಯ ಸ್ಥಿತಿ ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ಘಟನೆಯ ನಂತರ ಜಿಲ್ಲೆ ಆಡಳಿತ ಈ ಭಾಗದಲ್ಲಿ ಕನಿಷ್ಠ ಆಸ್ಪತ್ರೆಗಳ ವ್ಯವಸ್ಥೆ ಮಾಡಬೇಕು ಎಂಬ ಬೇಡಿಕೆ ಬಲವಾಗುತ್ತಿದೆ. ಚೇತನ್ ಲಕ್ಬೈಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. ಹಳೆ ಪುಣೆಯ ಬೆಂಗಳೂರು ರಸ್ತೆಯಲ್ಲಿರುವ ಕಾಸಬಾಗ ಪಾಟೀಲ್ ಗಲ್ಲಿಯಲ್ಲಿ ಮಳೆ ನೀರು ಸಂಗ್ರಹಗೊಂಡು ಮನೆಯೊಳಗೆ ನುಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಹೆಚ್ಚಿದೆ. ಹಳೆ ಪುಣೆ ಬೆಂಗಳೂರು ರಸ್ತೆಯಲ್ಲಿರುವ ಕಾಸಬಾಗ ಪಾಟೀಲ್ ಗಲ್ಲಿಯಲ್ಲಿ ಮಳೆ ನೀರು ಸಂಗ್ರಹವಾಗ್ತಾ ಇದೆ. ಹೀಗಾಗಿ ದ್ವಿಚಕ್ರ ವಾಹನ ಚಾಲಕರು ಹಾಗೂ ಪಾದಚಾರಿಗಳು ಹರಸಾಹಸ ಪಡಬೇಕಾಗಿದೆ. ರಸ್ತೆಯಲ್ಲಿ ಚರಂಡಿ ಇಲ್ಲದ ಕಾರಣ ಪ್ರತಿ ವರ್ಷ ಈ ಸಮಸ್ಯೆ ಎದುರಾಗ್ತಿದೆ ಎಂತಾ ಇದ್ದಾರೆ ನಾಗರಿಕರು. ಜೋರು ಮಳೆಯ ಸಂದರ್ಭದಲ್ಲಿ ರಸ್ತೆಯ ನೀರು ಮನೆಯೊಳಗೆ ನುಗ್ತಾ ಇದೆ. ಓಣಿಯಲ್ಲಿರುವ ಅಂಗನವಾಡಿ ಬಳಿ ಪಾಳು ಬಿದ್ದ ಬಾವಿ ಇದ್ದು, ಆ ಬಾವಿಯಲ್ಲಿ ಅಪಾರ ಪ್ರಮಾಣದ ಕಸ ಶೇಖರಣೆಯಾಗಿದೆ. ಇದರಿಂದ ಈ ಭಾಗದಲ್ಲಿ ದುರ್ವಾಸನೆ ಜೊತೆಗೆ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದ್ದು ರೋಗ ಹರಡುವ ಸಂಭವ ತಲೆದೂರಿದೆ. ವಾರ್ಡ್ ನಂಬರ್ 21 ಪಾಟೀಲ್ ಗಲ್ಲಿ. ಇಲ್ಲಿನ ಸ್ಥಳೀಯರಿಗೆ ಮಳೆಗಾಲದ ಕಾರಣ ತುಂಬ ತೊಂದರೆಗಳು, ತಾಪತ್ರಯಗಳು ಉದ್ಭವಿಸುತ್ತಿವೆ. ಹಾಗೂ ಈ ಲೈನಲ್ಲಿ UGD ವ್ಯವಸ್ಥೆಯನ್ನು ಸರಿಗೊಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಲ್ಲದೆ ಇಲ್ಲಿ ಅಂಗನವಾಡಿ ಕೇಂದ್ರದ ಚಿಕ್ಕ ಮಕ್ಕಳು ಆಡುವುದು, ಇದು ಮಳೆಗಾಲದ ಸೊಳ್ಳೆಗಳಿಂದ ಮಲೇರಿಯಾ ಹಾಗೂ ಇನ್ನಿತರೆ ಡೆಂಗ್ಯೂ, ಚಿಕನ್ ಗುನ್ಯಾಗಳಂಥ ರೋಗಗಳು ಹರಡುವ ಸಂಭವವಿದೆ. ಆದ್ದರಿಂದ ಬೇಗನೆ ಇಲ್ಲಿನ ವ್ಯವಸ್ಥೆಯನ್ನು ಸರಿಗೊಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪಾಟೀಲ್ ಗಲ್ಲಿ ಸ್ಥಳೀಯರು. ಏರಿಯಾದಿಂದ ಬರುವವರು ಮೂಗಿಗೆ ಕರವಸ್ತ್ರ ಹಾಕಿಕೊಳ್ಳಬೇಕಾಗ್ತಾ ಇದೆ. ರಸ್ತೆಯಲ್ಲಿರುವ ಕಾರ್ಖಾನೆಯ ಮೇಲ್ಛಾವಣಿಯಿಂದ ಮಳೆ ನೀರು ನೇರವಾಗಿ ರಸ್ತೆಗೆ ಬೀಳೋದ್ರಿಂದ ಸಮಸ್ಯೆ ಹೆಚ್ಚಾಗಿದೆ. ಈ ಭಾಗದಲ್ಲಿ ಅಂಗನವಾಡಿ ಮಕ್ಕಳು ಆಟವಾಡ್ತಾ ಇದ್ದು, ತ್ಯಾಜ್ಯದಿಂದ ತುಂಬಿರುವ ಬಾವಿಯಿಂದ ಅವರ ಜೀವಕ್ಕೆ ಅಪಾಯವಾದರೆ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ? ಹೀಗೊಂದು ಪ್ರಶ್ನೆ ಕೇಳಲಾಗ್ತಾ ಇದೆ. ಈ ಬಗ್ಗೆ ಸ್ಥಳೀಯ ಕಾರ್ಪೊರೇಟ್ಗಳು ಹಾಗೂ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ವಹಿಸುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल
खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ದಂಡು ಮಂಡಳಿಯನ್ನ ಪಾಲಿಕೆಗೆ ಹಸ್ತಾಂತರಿಸುವ ಪ್ರಕ್ರಿಯೆ ಜಿಲ್ಲಾಧಿಕಾರಿ ಒಂದು ಸಮಿತಿ ರಚನೆ ಮಾಡಿದ್ದಾರೆ ಎಂದು ಆಶೀಫ್ ಶೇಟ್ ಹೇಳಿದರು. ದಂಡು ಮಂಡಳಿಯನ್ನ ಪಾಲಿಕೆಗೆ ಹಸ್ತಾಂತರಿಸುವ ಪ್ರಕ್ರಿಯೆ ಜಿಲ್ಲಾಧಿಕಾರಿ ಒಂದು ಸಮಿತಿ ರಚನೆ ಮಾಡಿದ್ದಾರೆ ಎಂದು ಶಾಸಕ ಆಶೀಫ್ ಶೇಟ್ ಶನಿವಾರ ಬೆಳಗಾವಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇವತ್ತೊಂದು ಪ್ರಿಲಿಮಿನರಿ ಮೀಟಿಂಗ್ ಡಿ.ಸಿ ಸಾಹೇಬ್ ತಗೊಂಡ್ರೆ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಫಾರ್ಮ್ ಆಗಿದೆ. ಕ್ಯಾಂಟೋನ್ಮೆಂಟ್ ಏರಿಯಾಸ್ ಯಾವ್ದು ನಾವು ತಗೋಬೇಕು, ಏನು ಪರಿಸ್ಥಿತಿ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ ಸ್ಟಡಿ ಮಾಡಲಿಕ್ಕೆ ಕಾರ್ಪೊರೇಷನ್ ಕಮಿಷನರ್ ಇದೆ, ಬುಡಾ ಕಮಿಷನರ್ ಇದೆ, ಕ್ಯಾಂಟೋನ್ಮೆಂಟ್ ಬೋರ್ಡ್ ಮೆಂಬರ್ ಇದ್ದಾರೆ, ನಮ್ಮ MP ಸಾಹೇಬ್ ಇದ್ದಾರೆ, ನಾನು ಇದೆ. ನಮ್ಮ ಸಿಟಿ ಸಲುವಾಗಿ ಏನು ಡೆವಲಪ್ಮೆಂಟ್ ಸಲುವಾಗಿ ಏನು ಯಾವ್ದು ಏರಿಯಾ ತಗೋಬೇಕು, ಏನು ಮಾಡಬೇಕು, ಏನು ನಾವು ಪ್ರಪೋಸಲ್ MOD ಕಳಿಸ್ಕೊಡ್ಬೇಕು, ಅದು ನಾವು ಇವತ್ತು ಮೀಟಿಂಗ್ ಮಾಡಿದ್ದೇವೆ. ಇದು ಪ್ರಿಲಿಮರಿ ಇತ್ತು, ಹೆಂಗೆ ಫಾರ್ಮೇಷನ್ ಮಾಡೋದು, ಸರ್ವೆ ಹೆಂಗೆ ಮಾಡೋದು. ಟೋಟಲಿ ಈಗ ಎಷ್ಟು ಎಕರ್ ಅವ್ರದ್ದು ಭಾಳ ಕಡಿಮೆ ಕೊಡ್ತಾ ಇದ್ರು ನಮಗೆ. ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಎಲ್ಲ ಬಜಾರ್ ಏರಿಯಾ ಏನಿದೆ ಮತ್ತು ನಮ್ದು ಡೈರಿ ಫಾರ್ಮ್ ಇದೆ ಮತ್ತು KLE ಆಪೋಸಿಟ್ ಲ್ಯಾಂಡ್ ಇದೆ 700 ಎಕರೆ. ಮತ್ತು ಹೆಸರು ನಮ್ಮ ಸಿಟಿಗೆ ಡೆವಲಪ್ಮೆಂಟ್ ಸಲುವಾಗಿ ಆಗ್ತೈತಿ. ಅದು ಎಲ್ಲ ಪ್ರಪೋಸಲ್ ಏನು ಮಾಡೋದು ಈಗ ಇದು ಪ್ರಿಲಿಮಿನರಿ ಸ್ಟೇಜ್ ಇದೆ. ಈಗ ಮತ್ತೆ ಒಂದು 3-4 ದಿವಸ ಒಳಗೆ ಮತ್ತೊಂದು ಮೀಟಿಂಗ್ ಮಾಡ್ತೀವಿ. ಆ ನಂತರ ಇಲ್ಲ, ಅದು ಬರೀ ಕಮಿಷನರ್ಸ್ ಆಫೀಷಿಯಲ್ಸ್ ಇತ್ತು ಅಷ್ಟೇ, ಬರೀ ಆಫೀಷಿಯಲ್ಸ್. ಕ್ಯಾಂಟೋನ್ಮೆಂಟ್ ವಸತಿ ಪ್ರದೇಶ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಪ್ರಕ್ರಿಯೆಯು ಕ್ಲಿಷ್ಟಕರವಾದ ಕಾರ್ಯವಾಗಿದ್ದು, ಈ ಪ್ರಕ್ರಿಯೆಯಲ್ಲಿ ಸಮಿತಿಯ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸದರಿ ಕಾರ್ಯವನ್ನು ಪಾರದರ್ಶಕವಾಗಿ ನಿರ್ವಹಿಸುವಂತೆ ತಿಳಿಸಲಾಗಿದೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಕ್ವಾಲಿಟಿ ಕಂಪನಿಯು ತೀರ್ಥಕುಂಡಯ್ಯ ಬಳಿಯ ಕೌಲಪುರವಾಡದಲ್ಲಿ ಅಕ್ರಮವಾಗಿ ಪಶು ಆಹಾರ ಕೇಂದ್ರ ನಿರ್ಮಿಸದಂತೆ ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಕಾರ್ಖಾನೆ ಬಳಿ ದಾಳಿ ನಡೆಸಿ ಎಚ್ಚರಿಕೆಯನ್ನ ನೀಡಿದರು. ಕ್ವಾಲಿಟಿ ಕಂಪನಿಯು ತೀರ್ಥಕುಂಡಯ್ಯ ಬಳಿಯ ಕೌಲಾಪುರ ವಾರ್ಡ್ದಲ್ಲಿ ಕೋಳಿ ಸಾಕಣೆ ಕೇಂದ್ರವನ್ನು ಹೊಂದಿದೆ. ಇದರಿಂದ ನೊಣಗಳ ಹಾವಳಿ ಹೆಚ್ಚಾದಾಗ ಇದೀಗ ಮತ್ತೆ ಈ ಸಂಸ್ಥೆ ಪಶು ಆಹಾರ ಉತ್ಪಾದನಾ ಕೇಂದ್ರ ಆರಂಭಿಸಲು ಪ್ರಯತ್ನ ನಡೆಸಿದೆ. ಈ ಬಗ್ಗೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ತಾಲೂಕಾ ಆಡಳಿತ ಕೂಡ ಅನುಮತಿ ನಿರಾಕರಿಸಿದ್ರೂ ಕಂಪನಿ ಅನುಮತಿ ಇಲ್ಲದೆ ಕ್ರಮ ಕೈಗೊಳ್ತಾ ಇದೆ. ಇದಕ್ಕೆ ಉತ್ತರ ನೀಡುವಂತೆ ಮತ್ತು ಈ ಪಶು ಆಹಾರ ಕೇಂದ್ರ ಆಗಬಾರದು ಎಂದು ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಖಾನೆಯ ಕಾರ್ಯಕ್ಷೇತ್ರದ ಮೇಲೆ ದಾಳಿ ನಡೆಸಿ ನಿರ್ವಾಣ ಬಂದ್ ಎಚ್ಚರಿಕೆ ನೀಡಿದ್ರು. ಈ ವೇಳೆ ಕಾಂಗ್ರೆಸ್ ಮುಖಂಡ ವಕೀಲ ಈಶ್ವರ್ ಮಾತನಾಡಿ, ಯೋಜನೆ ಬಂದ್ ಮಾಡದಿದ್ರೆ ಉಗ್ರ ಹೋರಾಟ ನಡೆಸಲಾಗುವುದು, ಜನರ ಪ್ರಾಣಕ್ಕೆ ಕುತ್ತು ಬಂದಾಗ ಯೋಜನೆ ಕಟ್ಟಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು. आमचा तालुक्यातील कुठल्याही पोल्ट्री व्यवसायाला विरोध नाहीये.
विषय हा आहे कौलापूर वाड्याच्या लोकांची तक्रार आहे ह्या क्वालिटीबद्दल, यांच्या पोल्ट्री फार्मबद्दल. तो गावापासून 100-200 मीटरच्या अंतरामध्ये आहे. त्यांच्या आरोग्याचा प्रश्न आहे. सगळ्यात महत्वाचा मुद्दा आरोग्याचा प्रश्न आहे. त्यामुळं गावकऱ्यांनी पंचायतनी त्यांच्या ठराव तसा वरिष्ठ अधिकाऱ्यांना दिलेला आहे. तालुक्यातल्या ईओला दिला आहे, तहसीलदार, ते गावकरी, डीसीना वगैरे सीओना सगळ्यांना भेटलेले आहेत. काँग्रेस पक्ष म्हणून आम्ही कौलापूरवाडा ग्रामस्थांच्या पाठीमागं खंबीरपणे उभे आहोत, उभेही उभे राहणार आहोत. त्याच्यामुळं आता आम्ही तहसीलदारांशी चर्चा केलेली आहे. त्यांनी 3 दिवसाचा आम्ही मुदत दिलेली आहे त्यांना. 3 दिवसामध्ये ते काय पक्षी प्राणी काय असतील ते त्यांनी शिफ्ट करावेत आणि इथल्या लोकांच्या जीवनाशी आरोग्याशी खेळायचं क्वालिटीवाल्यांनी पण थांबवावं. आम्ही काँग्रेस पक्षातर्फे क्वालिटीला विनंती करतो, कंपनीला, तुम्ही लोकांच्या आरोग्याशी खेळू नका. कृपा करून तुम्हाला पण विनंती आहे, तुम्ही चांगल्या बाकीच्या ठिकाणी तुम्ही तुमची पोल्ट्री शिफ्ट करा. आज क्वालिटी पोल्ट्री संदर्भात जे आंदोलन झालं, हा फक्त क्वालिटी पोल्ट्री कौलापूर वाड्याशी संबंधित आहे की खानापूर तालुक्यातल्या सर्व पोल्ट्रीशी संबंधित आहे? हा फक्त विषय कौलापूर वाड्याच्या लोकांशी संबंधित आहे. हा कौलापूर वाड्याची जी ही फॅक्टरी आहे आमचा तेवढाच मर्यादित विषय आहे. खानापूर तालुक्यातला जो इतर पोल्ट्री व्यवसाय आहे त्याच्याशी या आंदोलनाचा काही संबंध नाही. शॉर्टकट मध्ये बोलायचं, थोडं एक वाक्य बोला. खानापूर तालुक्यामध्ये आज कौलापूरवाडा येतं या पोल्ट्री फार्माचा कौलापूरवाडीत गावासियांना त्रास होत असल्यामुळे आम्ही इथं आंदोलन हाती घेतलेलं आहे आणि हे आंदोलन खानापूर तालुका काँग्रेस पक्षामार्फत घेतलेलं आहे. तेव्हा याच्यासाठी आम्ही DC, AC, लोकायुक्त व खानापूर तहसीलदार, तालुका पंचायत व या सर्वांना निवेदन दिलेलं आहे. आणि प्रथमतः इथं ग्रामपंचायतला, बैलूर ग्रामपंचायतला, सर्व कमिटी व त्यांच्या PDOना धन्यवाद द्यावं असं वाटतं, कारण त्यांनीसुद्धा एक ठराव मांडून या पोल्ट्रीचं कंस्ट्रक्शन परमिशन कॅन्सल केलेलं आहे. तेव्हा त्यांनासुद्धा धन्यवाद द्यावं तेवढं कमीच आहे. तेव्हा हा पोल्ट्रीचा व्यवसाय क्वालिटीवाल्यांनी कुठं गाव नाही, जवळ नाही अशा ठिकाणी जाऊन शिफ्ट करावा. आमचा खानापूर तालुका काँग्रेसचा विरोध क्वालिटी प्रोडक्टला नाही, परंतु जे गावाला लागून आहे प्रोडक्ट हा, आणि जे गावामध्ये माशा जेवताना हे करताना ज्या येऊन लोकांवरती रोगराई होत आहे तसेच विद्यार्थ्यांच्या जीवनावर सुद्धा परिणाम याचा होत आहे. ही लोक प्रत्येक आठवड्याला जवळजवळ 7-8-10 विद्यार्थ्यांना, लहान मुलांना घेऊन हॉस्पिटलला जात असतात. आणि तसं रिपोर्ट सुद्धा तालुका आरोग्य अधिकाऱ्यांनी तहसीलदारांना केलेला आहे. कन्नड बोलू द्या. अध्यक्ष ಕೌಲಾಪುರ ಗ್ರಾಮದಲ್ಲಿ ಕ್ವಾಲಿಟಿ ಕೊಯ್ ಪರ್ಮಿಷನ್ ಇಲ್ಲದೆ ಹಾಕಿರ್ತಾರೆ. ಅದು ಈ ಕೌಲಾಪುರ ವಾರ್ಡ್ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಬಹಳ ತೊಂದರೆ ಮಾಡ್ತದೆ. ದಯಮಾಡಿ ಇದು ಬಂದ್ ಆಗಬೇಕು. ಹಾಗೂ ಈ ಕೌಲಾಪುರ ವಾರ್ಡ್ ಜನರಿಗೆ ಯಾವ ಥರ ತೊಂದರೆ ಆಗುವಂಥ ಕ್ರಮ ಪಂಚಾಯತಿನಾಗಲಿ ತಹಸೀಲ್ದಾರಿ ತಗೋಬೇಕು ಅಂತ ಮಾತನ್ನು ಜನರಿಗೆ ನಾನು ಹೇಳ್ಬಯಸ್ತೇನೆ. ಹಾಗೂ ನಾನು ಈ ಪೋಲ್ಟ್ರಿ ಫಾರ್ಮ್ ಬಂದಾಗೋರಿಗೆ ನಾವು ನಮ್ಮ ಕಾಂಗ್ರೆಸ್ ವತಿಯಿಂದ ನಾವು ಸಂಪೂर्ण ಇದಕ್ಕೆ ಬೆಂಬಲ ಕೊಡ್ತೇವೆ ಅನ್ನೋ ಮಾತನ್ನು ನಾವು ಇವತ್ತು ಹೇಳ್ಬಯಸ್ತೇನೆ. डेप्युटी तहसीलदारने आम्हाला आश्वासन दिलेलं आहे की 3 दिवस त्यांना ज्या काय कोंबड्या असतील त्या खाली करण्यासाठी, आणि जर करता 3 दिवसानंतर त्यांनी जर कोंबड्या खाली केल्या नसतील तर ते प्रशासनाच्या वतीने त्याने पोल्ट्री फार्मचा कब्जा घेतो असं सांगितलेले आहेत. आणि याची जर अंमलबजावणी झाली नसेल तर पुन्हा याच्यापेक्षा डबल पटीनं आम्ही इथं कौलापूरवाडा आणि इथं आजूबाजूच्या लोकांच्या वतीने इथं मोठ्या प्रमाणात आंदोलन करून याचा फडशा पडवल्याशिवाय राहणार नाही. मला असं ह्या गावाची म्हणजे मी ह्या गावची मेंबर पण आहे आणि मला एवढं वाटतं की लहान मुलं अंगणवाडी. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಮಹದೇವ್ ಕೋಳಿ, ಸುರೇಶ್ ಜಾಧವ್ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚೇತನ್ ಲಕ್ಕಿ ಬೈಲ್ಕರ್, KMM ಕನ್ನಡ, ಬೆಳಗಾವಿ. ಗೋವಾದ ನೈಋತ್ಯಕ್ಕೆ 102 ನಾಟಿಕಲ್ ಮೈಲು ದೂರದಲ್ಲಿರುವ ಕಂಟೈನರ್ ಮರ್ಚೆಂಟ್ ಕಾರ್ಗೋ ಹಡಗಿನಲ್ಲಿ ಶುಕ್ರವಾರ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಗೋವಾದ ನೈಋತ್ಯಕ್ಕೆ
ತೀರಕ್ಕೆ 102 ನಾಟಿಕಲ್ ಮೈಲು ದೂರದಲ್ಲಿರುವ ಕಂಟೈನರ್ ಮರ್ಚೆಂಟ್ ಕಾರ್ಗೋ ಹಡಗಿನಲ್ಲಿ ಶುಕ್ರವಾರ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ನೌಕೆಯು ಮುಂದ್ರಾದಿಂದ ಶ್ರೀಲಂಕಾದ ಕೊಲಂಬೋಗೆ ಸಾಗ್ತಾ ಇತ್ತು. ಬೆಂಕಿಯ ಬಗ್ಗೆ ಮಾಹಿತಿ ಪಡೆದ ನಂತರ ಭಾರತೀಯ ಕೋಸ್ಟ್ ಗಾರ್ಡ್ ತಕ್ಷಣವೇ ಐಸಿಜಿ ಹಡಗನ್ನ ತಿರುಗಿಸಿ ದುರಂತದ ಕರೆಗೆ ಹಾಜರಾಗಲು ಮತ್ತು ಸಾಧ್ಯವಾದಷ್ಟು ಬೇಗ ಹಡಗನ್ನ ತಲುಪಲು ಮುಂದಾಯಿತು. ಅಲ್ಲದೆ ವೈಮಾನಿಕ ಮೌಲ್ಯಮಾಪನಕ್ಕಾಗಿ ಭಾರತೀಯ ಕೋಸ್ಟ್ ಗಾರ್ಡ್ ಡಾರ್ನಿಯರ್ ವಿಮಾನವನ್ನು ಪ್ರಾರಂಭಿಸಲಾಯಿತು. ಬ್ಯೂರೋ ರಿಪೋರ್ಟ್ ಕೆಎಂಎಂ ಕನ್ನಡ ಬೆಳಗಾವಿ. ಬೆಳಗಾವಿ ಕ್ಯಾಂಟೋನ್ಮೆಂಟ್ ಸಿವಿಲ್ ಪ್ರದೇಶಗಳನ್ನು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ವರ್ಗಾಯಿಸುವ ಕುರಿತಂತೆ ಜರುಗಿಸಲಾಗುವ ಜಂಟಿ ಸಮೀಕ್ಷೆಗೂ ಮುನ್ನ ಅಗತ್ಯದ ದಾಖಲೆಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ರೋಷನ್ ಸೂಚನೆ ನೀಡಿದರು. ಬೆಳಗಾವಿ ಕ್ಯಾಂಟೋನ್ಮೆಂಟ್ ಸಿವಿಲ್ ಪ್ರದೇಶಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ವರ್ಗಾಯಿಸುವ ಕುರಿತಂತೆ ಜರುಗಿಸಲಾಗುವ ಜಂಟಿ ಸಮೀಕ್ಷೆಗೂ ಮುಂಚೆ ಅಗತ್ಯದ ದಾಖಲೆಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಜರುಗಿದ ಕ್ಯಾಂಟೋನ್ಮೆಂಟ್ ವಸತಿ ಪ್ರದೇಶ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಕುರಿತು ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತ ಅಶೋಕ್ ದುಡುಗುಂಟಿ, ಉಪ ಆಯುಕ್ತರಾದ ರೇಷ್ಮಾ ತಾಳಿಕೋಟಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ್ ಕಲಾದ್ಗಿ ಸೇರಿದಂತೆ ಕ್ಯಾಂಟೋನ್ಮೆಂಟ್ ವಿವಿಧ ಇಲಾಖೆ ಅಧಿಕಾರಿಗಳು, ಸಲಹಾ ಸಮಿತಿ ಸದಸ್ಯರು ಹಾಜರಿದ್ದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಮುಂಬೈ ಗೋವಾ ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕರ್ನಾಟಕ ಶಿರೂರ್ ಅಪಘಾತ ತಾಜಾ ಆಗಿದ್ರೆ, ಕುಮಟಾ ಬಳಿಯ ಬರ್ಗಿ ಮತ್ತು ದೇವಗಿರಿಯಲ್ಲಿ ಅದೇ ಹೆದ್ದಾರಿಯಲ್ಲಿ ಮತ್ತೆ 2 ಭೂಕುಸಿತಗಳು ಸಂಭವಿಸಿದೆ. ಮುಂಬೈ ಗೋವಾ ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕರ್ನಾಟಕದ ಶಿರೂರು ಅಪಘಾತ ತಾಜಾ ಆಗಿದ್ದರೆ, ಕುಮಟಾ ಬಳಿಯ ಬರ್ಗಿ ಮತ್ತು ದೇವಗಿರಿಯಲ್ಲಿ ಅದೇ ಹೆದ್ದಾರಿಯಲ್ಲಿ ಮತ್ತೆ 2 ಭೂಕುಸಿತಗಳು ಸಂಭವಿಸಿವೆ. ಹೀಗಾಗಿ ಈ ಮಾರ್ಗಗಳಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಮತ್ತೊಂದೆಡೆ ಶುಕ್ರವಾರ ಮಧ್ಯಾಹ್ನ ಕುಮಟಾ ಸಿದ್ದಾಪುರ ಶಿರಸಿ ರಾಜ್ಯ ರಸ್ತೆಯಲ್ಲಿ ಗುಡ್ಡ ಕುಸಿದಿದ್ದು, ಈ ರಸ್ತೆ ಸಂಚಾರ ಬಂದ್ ಆಗಿದೆ. ಹೆದ್ದಾರಿಗಳಲ್ಲಿ ಬಿದ್ದಿರುವ ಬಿರುಕುಗಳನ್ನು ತೆಗೆಸಲು ಐಆರ್ಬಿ ಕಂಪನಿಯ ಕಾಮಗಾರಿಯು ಯುದ್ಧೋಪಾದಿಯಲ್ಲಿ ನಡೆಯುತ್ತಿದೆ. ಆದರೆ ರಸ್ತೆಯ ಮಣ್ಣು ತೆಗೆಯುವಾಗ ಬಿರುಕು ಬೀಳುತ್ತಿರುವುದರಿಂದ ಬಿರುಕು ತೆಗೆಯುವ ಕೆಲಸವು ಅಪಾಯಕಾರಿಯಾಗುತ್ತಿದೆ. ಬುರ್ಗಿಯಲ್ಲಿ ಬಿರುಕು ತೆರವುಗೊಳಿಸಿದ್ದಾಗ ಏಕಾಏಕಿ ಬಿರುಕು ಬಿಟ್ಟಿದೆ. ಆದರೆ ಜೆಸಿಪಿ ಚಾಲಕನ ಎಚ್ಚರಿಕೆಯ ವರ್ತನೆಯಿಂದ ಅನಾಹುತ ತಪ್ಪಿದೆ. ಯಾವ ಪ್ರಾಣ ಹಾನಿಯಾಗಿಲ್ಲ. ಕಾರವಾರ ಜಿಲ್ಲೆಯಲ್ಲಿ ಭೂಕುಸಿತ ಮುಂದುವರೆದಿದೆ. ಕಾಳಿ ನದಿಗೆ ಕಾರವಾರ ತಾಲೂಕಿನ ಭದ್ರಾ ಅಣೆಕಟ್ಟು ಪ್ರದೇಶದಲ್ಲಿ ಬೀಳುತ್ತಿರುವ ಮಳೆಯಿಂದಾಗಿ ಅಣೆಕಟ್ಟು ತುಂಬಿ ಅಣೆಕಟ್ಟೆಯ ಎಲ್ಲಾ ಗೇಟ್ಗಳನ್ನು ತೆರೆದು ನೀರು ಬಿಡಲಾಗಿದ್ದು, ಈ ಅಣೆಕಟ್ಟಿನಿಂದ 61,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಚೇತನ್ ಲಕ್ಬೈಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना।
ಸ್ವಾಗತ. ಮುತುಗ ಗ್ರಾಮದ ಸರ್ಕಾರಿ ಮರಾಠಿ ಹಾಗೂ ಕನ್ನಡ ಶಾಲೆಗೆ ಹೋಗುವ ರಸ್ತೆ ದುಸ್ಥಿತಿಯಲ್ಲಿರುವುದನ್ನು ನಮ್ಮ KMM ಸುದ್ದಿ ವಾಹಿನಿ ವರದಿ ಮಾಡಿತು. ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಸ್ತೆ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದಾರೆ. ಮುತುಗಾ ಗ್ರಾಮದ ಸರ್ಕಾರಿ ಮರಾಠಿ ಹಾಗೂ ಕನ್ನಡ ಶಾಲೆಗೆ ಹೋಗುವ ರಸ್ತೆ ಹಾಗೂ ಇದೇ ರಸ್ತೆಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರಸ್ತೆ ದುಸ್ಥಿತಿಯಲ್ಲಿತ್ತು. ಈ ಕುರಿತು KMM ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಸ್ತೆಯ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧೀರ್ ಪಾಟೀಲ್ ಸುದ್ದಿವಾಹಿನಿಗೆ ಧನ್ಯವಾದ ತಿಳಿಸಿದರು. ಕೂಡಲೇ ಈ ಕಾಮಗಾರಿ ಆರಂಭಿಸಿದ ಮುತುಗಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಡೆಮನಿ ಅವರನ್ನು ಶ್ಲಾಘಿಸಿದರು. बोला सांग. गेल्या 8 दिवसापूर्वी या ठिकाणी विद्यार्थ्यांना व इथं असलेल्या गावातील नागरिकांना हॉस्पिटलला जाण्यासाठी जे ह्या रोडवर त्रास होत होते चिखलामध्ये ये जा करतेवेळी, त्या रोडबद्दल आम्ही आपल्या न्यूजच्या माध्यमातून जी बातमी प्रसारित केली होती त्याचा इफेक्ट 8 दिवसातच लागू पडलेला. त्याबद्दल मी प्रथमतः आपल्या न्यूजचे आभार मानतो. तसेच हा रोड PDO साहेबांनी 8 दिवसात करून दिले त्याबद्दल मी ग्रामपंचायत सदस्य या नात्याने PDO सरांचे व पुन्हा एकदा आपल्या न्यूजचे आभारी मानतो. ಶಾಲಾ ವಿದ್ಯಾರ್ಥಿಗಳು ಹಾಗೂ ಆರೋಗ್ಯ ಕೇಂದ್ರಕ್ಕೆ ಹೋಗುವ ರೋಗಿಗಳು ಈ ರಸ್ತೆಯಲ್ಲಿ ಸಂಚರಿಸಲು ಪರದಾಡುತ್ತಿರುವುದನ್ನು ಗಮನಿಸಿ ಗ್ರಾಮ ಪಂಚಾಯಿತಿ PDO ಕಾಮಗಾರಿ ಆರಂಭಿಸಿದ್ದಾರೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಶ್ರಾವಣ ಮಾಸದ ಪ್ರಯುಕ್ತ ಬಟ್ಟೆಗಳನ್ನು ಖರೀದಿಸುವ ಗ್ರಾಹಕರಿಗೆ ಡಬಲ್ ಡಿಸ್ಕೌಂಟ್ ಆಫರ್ ನೀಡಲಾಗ್ತಾ ಇದೆ ಎಂದು BS ಚನ್ನಬಸಪ್ಪ ಅಂಡ್ ಸನ್ಸ್ನ MD ಚಂದ್ರಶೇಖರ್ ತಿಳಿಸಿದರು. ಶ್ರಾವಣ ಮಾಸದ ಹಬ್ಬದ ಪ್ರಯುಕ್ತ ಬಟ್ಟೆಗಳನ್ನು ಖರೀದಿಸುವ ಗ್ರಾಹಕರಿಗೆ ಡಬಲ್ ಡಿಸ್ಕೌಂಟ್ ಆಫರ್ ನೀಡಲಾಗುತ್ತಿದೆ ಎಂದು BS ಚನ್ನಬಸಪ್ಪ ಅಂಡ್ ಸನ್ಸ್ನ MD BU ಚಂದ್ರಶೇಖರ್ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಓಕೆ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅದರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಹೇಳ್ತೀನಿ. BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ 1938 1938ರಲ್ಲಿ ನಮ್ಮ BS ಚನ್ನಬಸಪ್ಪನವರ ತಂದೆಯವರಾದಂಥ BS ನಂಜುಂಡಪ್ಪ ಅವರು ಇದನ್ನ ಸ್ಟಾರ್ಟ್ ಮಾಡಿದರು. ನಾನಿದು 4ನೇ ಜನ್ರೇಷನ್. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ ಆಲ್ರೆಡಿ 5ನೇ ಜನ್ರೇಷನ್ ರೆಡಿ ಆಗ್ತಾಯಿದೆ. ಸೊ ಸಿನ್ಸ್ 1938ಇಂದ ಇದು ದಾವಣಗೆರೆಯಲ್ಲಿ ಸ್ಟಾರ್ಟ್ ಮಾಡಿ ಈಗ ಬೆಳಗಾಮಲ್ಲಿ ಸಹ ಶೋರೂಮ್ 2022ಇಂದ 2 ವರ್ಷ ಆಯಿತು. 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ನಡೆಸ್ತಾ ಇದ್ದೀವಿ. ಇದು ನಮ್ಮ ಒಂದು ಡಬಲ್ ಡಿಸ್ಕೌಂಟ್ ಅನ್ನೋ ಒಂದು ಸೇಲ್ ಅಥವಾ ಒಂದು ಇದು 1994 1994ಇಂದ ಆಲ್ಮೋಸ್ಟ್ 30 ಇಯರ್ಸಿಂದ ಇದು ನಾವು ನಡೆಸ್ಕೊಂಬಂದಿದ್ದೀವಿ. ಮೊದಲನೇದಾಗಿ ಡಬಲ್ ಡಿಸ್ಕೌಂಟ್ ಅಂತಂದರೆ ಏನು ಅಂದರೆ, ನಮ್ಮ BSCಯಲ್ಲಿ ವರ್ಷ ಪೂರ್ತಿ ಪ್ರತಿದಿನವೂ ಸಹ ಆಲ್ರೆಡಿ ಒಂದು 10% ಡಿಸ್ಕೌಂಟ್ ಇರುತ್ತೆ. ಆ 10% ಡಿಸ್ಕೌಂಟ್ ಅಂತಂದರೆ ಪ್ರತಿಯೊಂದು ಕಂಪ್ನಿಯ MRP ಇರುತ್ತೆ. ಆ MRP ಮೇಲೆ ನಾವು 10% ಡಿಸ್ಕೌಂಟ್ನ ವರ್ಷ ಪೂರ್ತಿ ಕೊಡ್ತೀವಿ. ಸೊ ಆ ವರ್ಷ ಪೂರ್ತಿ ಕೊಡ್ತಕ್ಕಂಥ ಡಿಸ್ಕೌಂಟ್ ಮೇಲೆ ಈಗ ಮತ್ತೆ ನಾವು 1 ತಿಂಗಳ ಕಾಲ ಅಡಿಷ್ನಲ್ ಮತ್ತೆ 10% ಡಿಸ್ಕೌಂಟ್ ಕೊಡ್ತೀವಿ. ಸೊ ಆ 10% ರೆಗ್ಯುಲರ್ ಡಿಸ್ಕೌಂಟ್ ಪ್ಲಸ್ ಈ ಡಿಸ್ಕೌಂಟ್ ಟೈಮಲ್ಲಿ ಮತ್ತೆ ಅಡಿಷ್ನಲ್ 10% ಕೊಡ್ತಕ್ಕಂಥದ್ದು ಡಬಲ್ ಡಿಸ್ಕೌಂಟ್. ಸೊ ಈ ಟೈಮಲ್ಲಿ ಈ ಡಬಲ್ ಡಿಸ್ಕೌಂಟ್ ಪೀರಿಯಡಲ್ಲಿ ಕಸ್ಟಮರ್ಗೆ ನಾವು 10% ಪ್ಲಸ್ 10%ನ ಡಬಲ್ ಡಿಸ್ಕೌಂಟ್ ಆಫರ್ನ ಕೊಡ್ತೀವಿ. ಇದು ಪ್ರತಿ ವರ್ಷ ಶ್ರಾವಣ ಹಬ್ಬದ ಮುಂಬರ್ತಕ್ಕಂಥ ಶ್ರಾವಣ ಮಾಸದ ಹಬ್ಬಗಳಿಗೋಸ್ಕರ ಎಲ್ಲ ಕಸ್ಟಮರ್ಸ್ಗೂ ಅನುಕೂಲ ಆಗಲಿ ಅಂತಂದೇಳಿ ಈ ಒಂದು ಶ್ರಾವಣ ಮಾಸದ 15 ದಿವಸ ಮುಂಚೆ ನಾವು ಸ್ಟಾರ್ಟ್ ಮಾಡಿ ಶ್ರಾವಣ ಸ್ಟಾರ್ಟ್ ಆದಮೇಲೆ ಸುಮಾರು ಅವಾಗ ಒಂದು 15 ದಿವಸ 1 ತಿಂಗಳ ಕಾಲ ಇದು ಡಬಲ್ ಡಿಸ್ಕೌಂಟ್ನ ನಾವು ಸೇಲ್ ಆಫರ್ನ ಕಸ್ಟಮರ್ಸ್ಗೆ ಕೊಡ್ತೀವಿ. ಸೊ ಇದು ಡಬಲ್ ಡಿಸ್ಕೌಂಟ್ ಅಂತಂದರೆ ಬಾಕಿ ಎಲ್ಲರೂ ಸಹ ಸೇಲ್ ಮಾಡ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಸ್ಟಾಕ್ ಕ್ಲಿಯರೆನ್ಸ್ ಸಲುವಾಗಿ ಡಿಸ್ಕೌಂಟ್ ಸೇಲ್ನ ಆಫರ್ ಆಗ್ತಾರೆ. ಬಟ್ ನಮ್ಮಲ್ಲಿ BSCಯಲ್ಲಿ ನಾವು ಹೊಸದಾಗಿ ಬಂದಿರತಕ್ಕಂಥ ಫ್ರೆಶ್ ಸ್ಟಾಕ್ ಮೇಲೆ ಕಸ್ಟಮರ್ಗೆ ಡಬಲ್ ಡಿಸ್ಕೌಂಟ್ ಆಫರ್ ಕೊಡ್ತೀವಿ. ಸೊ ಕಸ್ಟಮರ್ ಇಲ್ಲಿ ಬರ್ತಕ್ಕಂಥವ್ರು ಹಬ್ಬಕ್ಕೆ ಪರ್ಚೇಸ್ ಮಾಡ್ತಕ್ಕಂಥವ್ರಾಗಲಿ ಅಥವಾ ಮದುವೆ ಬೇರೆ ಯಾವುದೇ ಸಮಾರಂಭಕ್ಕೆ ಪರ್ಚೇಸ್ ಮಾಡ್ತಕ್ಕಂಥವ್ರಿಗೆ ಹೊಸ ಸ್ಟಾಕ್ ಮೇಲೆ ಫ್ರೆಶ್ ಸ್ಟಾಕ್ ಮೇಲೆ ನಾವು ಈ ಡಬಲ್ ಡಿಸ್ಕೌಂಟ್ ಆಫರನ್ನು ಕೊಡ್ತಿದ್ದೀವಿ. ಇಲ್ಲಿ ಯಾವುದೇ ರೀತಿಯಾದ ಓಲ್ಡ್ ಸ್ಟಾಕ್ ಕ್ಲಿಯರೆನ್ಸ್ಗಾಗಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಹಳೆ ಸ್ಟಾಕ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಆಗಲಿ ಮಾಡೋದಿಲ್ಲ. ಇದು ಪ್ರತಿಯೊಂದು ಸಹ ಫ್ರೆಶ್ ಸ್ಟಾಕ್ ಹೊಸ ಸ್ಟಾಕ್ ಮೇಲೆ ಕಸ್ಟಮರ್ಗೆ ಒಂದು ಬೆನಿಫಿಟ್ ಆಗೋಂಥ ಆಫರ್ನ ಕೊಡ್ತಿದ್ದೀವಿ. ಸೊ ಈ ಆಫರ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ನಾವು ವರ್ಷ ಪೂರ್ತಿ ನಮ್ಮ ಮ್ಯಾನುಫ್ಯಾಕ್ಚರರ್ಸ್ಗೆ ಸಪ್ಲೈಯರ್ಸ್ಗೆ ಬಿಸ್ನೆಸ್ ಕೊಟ್ಟಿರ್ತೀವಿ. ಸೊ ಅವ್ರಿಗೂ ಒಂದು ರಿಕ್ವೆಸ್ಟ್ ಮಾಡಿ ವರ್ಷದಲ್ಲಿ ಒಂದು ಸರಿ ಅವ್ರೂ ಒಂದು ಅವರೇಜ್ 5% ಸ್ಪೆಷಲ್ ಡಿಸ್ಕೌಂಟ್ ಅವ್ರ ಮಾರ್ಜಿನ್ ಪ್ರಾಫಿಟ್ನಲ್ಲಿ ಕಮ್ಮಿ ಮಾಡ್ಕೊಂಡು ವಿತೌಟ್ ಪ್ರಾಫಿಟ್ ಒಂದು
5% ನಮಗೆ ಈಗ ಈ ಟೈಮಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೊಡಬೇಕು ಅಂತಂದೇಳಿ ಅವರಿಂದ ಒಂದು 5% ಡಿಸ್ಕೌಂಟ್ ಸಪ್ಲೈಯರಿಂದ ಮತ್ತು ಮ್ಯಾನುಫ್ಯಾಕ್ಚರರಿಂದ ತೊಗೊತೀವಿ. ನಮ್ಮ ಕಡೆಯಿಂದನೂ ಇರ್ತಕ್ಕಂಥ ಪ್ರಾಫಿಟಲ್ಲಿ ನಾವು ಬಿಟ್ಕೊಟ್ಟು ನಮ್ಮ ಕಡೆಯಿಂದ ಒಂದು 5% ಕಾಂಟ್ರಿಬ್ಯೂಷನ್ ಮಾಡಿ ಎರಡನ್ನೂ ಸೇರಿ ಆ ಒಂದು ಅಡಿಷ್ನಲ್ 10%ನ ನಾವು ಕಸ್ಟಮರ್ಗೆ ಪಾಸ್ ಆನ್ ಮಾಡ್ತೀವಿ. ಸೊ ಇದು ಒಂದು ಜೆನ್ಯೂನ್ ಕಸ್ಟಮರ್ಗೆ ಬೆನಿಫಿಟ್ ಆಗೋವಂಥ ಒಂದು ಅವಕಾಶ. ಇದನ್ನು ನಾವು ಸುಮಾರು ಲಾಸ್ಟ್ 30 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಒಂದು ಸದಾವಕಾಶವನ್ನು ಎಲ್ಲ ಕಸ್ಟಮರ್ಸು ಪಡ್ಕೋಬೇಕು ಅಂತಂದೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಸೊ ಇದು ನಾವು ನಾಳೆ 21ನೇ ತಾರೀಕು ಜುಲೈ 21ರಿಂದ ಸ್ಟಾರ್ಟ್ ಆಗಿ ಇನ್ನು ಎಂಡ್ ಡೇಟ್ ನಾವಿನ್ನು ಫಿಕ್ಸ್ ಆಗಿಲ್ಲ, ಸುಮಾರು 1 ತಿಂಗಳ ಕಾಲ ಇರುತ್ತೆ. ಸೊ ನಾಳೆ 21 ಜುಲೈ ಭಾನುವಾರದಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಹೊಸ ಸ್ಟಾಕ್ ಮೇಲೆ ಈ ಡಬಲ್ ಡಿಸ್ಕೌಂಟ್ ಆಫರ್ ನಾವು ನಡೆಸ್ಕೊಡ್ತೀವಿ. ಕಳೆದ 1938ರಲ್ಲಿ BS ಚೆನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆಯಲ್ಲಿ ಮೊದಲು ಪ್ರಾರಂಭ ಮಾಡಲಾಯಿತು. ದಾವಣಗೆರೆಯಲ್ಲಿ ಪ್ರತಿ ವರ್ಷ ಈ ಡಿಸ್ಕೌಂಟ್ ಕೊಡಲಾಗುತ್ತಿದೆ. ಬೆಳಗಾವಿಯಲ್ಲಿಯೂ ಕಳೆದ 2 ವರ್ಷಗಳಿಂದ ಡಿಸ್ಕೌಂಟ್ ಕೊಡಲಾಗುತ್ತಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಈರಣ್ಣ ಶಿವಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ತಿಲಕವಾಡಿಯ ಮಂಗಳವಾರ ಪೇಟೆಯ ಮಹಾತ್ಮ ಫುಲೆ ಉದ್ಯಾನವನ ರಕ್ಷಣಾ ಗೋಡೆ ಮತ್ತೆ ಕುಸಿದಿರೋದು ಕಂಡುಬಂದಿದೆ. ತಿಳಕವಾಡಿ ಮಂಗಳವಾರ ಬುಧವಾರ ಪೇಟೆಯ ಮಹಾತ್ಮ ಫುಲೆ ಉದ್ಯಾನವನದ ರಕ್ಷಣಾ ಗೋಡೆ ಮತ್ತೆ ಕುಸಿದು ಬಿದ್ದಿದೆ. 8 ದಿನಗಳ ಹಿಂದೆ ತಿಳಕವಾಡಿ ಮಂಗಳವಾರ ಬುಧವಾರ ಪೇಟೆಯಲ್ಲಿ ಮಹಾತ್ಮ ಫುಲೆ ಉದ್ಯಾನವನದ ರಕ್ಷಣಾ ಗೋಡೆಯ ಸ್ವಲ್ಪ ಭಾಗ ಕುಸಿದು ಬಿದ್ದಿರುವುದನ್ನು ಕಂಡುಬಂದಿತ್ತು. ಆಡಳಿತ ಮಂಡಳಿಗೆ ಈ ರಕ್ಷಣಾ ಗೋಡೆಯ ಬಗ್ಗೆ ಅರಿವು ಮೂಡಿಸಲಾಗಿತ್ತು. ಆದರೆ ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಮತ್ತೆ ಈ ರಕ್ಷಣಾ ಗೋಡೆ ಸುಮಾರು 100ರಿಂದ 150 ಅಡಿ ಕುಸಿದಿದೆ. ಇದರಿಂದಾಗಿ ಮಹಾತ್ಮ ಫುಲೆ ಪಾರ್ಕ್ ಮತ್ತು ಸೈನ್ಸ್ ಪಾರ್ಕ್ ಈಗ ಬಯಲಿನಲ್ಲಿದೆ. ಈ ನಿಟ್ಟಿನಲ್ಲಿ ನಮ್ಮ KMM ಪ್ರತಿನಿಧಿ ಈ उद्यानवनದ ಸ್ಥಿತಿಗತಿಯನ್ನು तोरिसಲು प्रयत्निಸಿದ್ದಾರೆ. नमस्कार मित्रांनो, आज आपण टिळकवाडी येथील मंगळवार पेठ इथे असलेल्या महात्मा फुले उद्यानासमोर आहे. मागच्या आठवड्यामध्ये आपण या संरक्षण भिंतीचे सविस्तर माहिती दिली होती. या संरक्षण भिंत कोसळून या उद्यानाची एक बाजू खरोखर भिंत नसल्यामुळे एक वेगळ्या रूप धारण केलं होतं. आज तुम्ही पाहू शकता तर जवळजवळ 100 ते 150 फूट ही भिंत कोसळलेली आहे. संरक्षण भिंत मेन या उद्यानाचं संरक्षण असतं आणि हीच भिंत आज पाहू शकता तुम्ही या ठिकाणी उद्यानामध्ये भिंत संरक्षण भिंत कशा पद्धतीने कोसळलेली आहे. तुम्ही पाहू शकता मागच्या वेळेला आपण हेच दृश्य दाखवले होतं आणि या ठिकाणी मंगळवार पेठ हा बोर्ड देखील होता. हा बोर्ड देखील आज हा बोर्डसुद्धा खाली पडलेला आहे आणि जवळजवळ 100 फुटाच्या अंतरावर ही संरक्षण भिंत कोसळलेली आहे. आणि या संदर्भात आपण महानगरपालिकेला सूचनाही केली होती की या संरक्षण भिंतीचे काहीतरी पर्याय करून हा भाग बांधून घ्या असंही सांगण्यात आलं होतं. लोकप्रतिनिधी या ठिकाणी रमाकांत दादा कुंडुस्कर सह समाजसेवक सूरज सह इतर अनेकांनी या ठिकाणी भेट दिली होती आणि आत्ता या ठिकाणी सूरज यांनीसुद्धा आपली प्रतिक्रिया मांडलेली आहेत, तुम्ही ऐकलाच. तर अशाच पद्धतीने ह्या ठिकाणी बेळगाव शहरातील एक स्मार्ट सिटी म्हणून ओळखल्या जाणाऱ्या शहराची स्थिती, तर या एक बाजूला स्मार्ट सिटी अंतर्गत उद्यानं निर्माण केली जातात. तर या ठिकाणी लीजवर दिलेलं लीज अर्धवट असतेवेळी हा लीज दिलेला सायन्स पार्क अर्धवट आहे. त्याच सायन्स पार्कच्या बाजूलाची जी भिंत आहे ते ही कोसळलेली आहे, ती पाहू शकता तुम्ही. या ठिकाणी जर अद्याप या कंपाऊंडकडे लक्ष दिलं गेलं नाही तर जवळजवळ 500 ते 1000 फूट असलेली ही भिंत पूर्णपणे कोसळू शकते, यात शंका नाही. मी महादेव पवार, KMM मराठी न्यूज, बेळगाव. ಈ ಉದ್ಯಾನವನದಲ್ಲಿರುವ ವಿಜ್ಞಾನ ಉದ್ಯಾನವನವನ್ನು ಅಭಿವೃದ್ಧಿಗಾಗಿ PVG ಗುಂಪಿಗೆ ನೀಡಲಾಗಿದೆ. ಆದರೆ ಕಳೆದ 4 ವರ್ಷಗಳಿಂದ ಕೆಲವು ಕಾರಣಗಳಿಂದ ರಕ್ಷಣಾ ಗೋಡೆ ಕೆಲಸ ಆಗಿರಲಿಲ್ಲ. ಈ ಬಗ್ಗೆ KMM ನ್ಯೂಸ್ ಮೂಲಕ ವಿಶೇಷ ರಿಪೋರ್ಟ್ ಮಾಡಲಾಗಿದೆ. ಪಾಲಿಕೆ ಆಯುಕ್ತರು ಇತ್ತ ಗಮನ ಹರಿಸದ ಕಾರಣ ಈ ಗೋಡೆ 100ರಿಂದ 150 ಅಡಿ ಕುಸಿದಿದೆ. ಇದೊಂದು ಗೋಡೆ ನಿರ್ಮಿಸಿ ಉದ್ಯಾನವನವನ್ನು ಸಂರಕ್ಷಿಸಬೇಕು ಎಂದು ಈ ಭಾಗದ ಸಾಮಾಜಿಕ ಕಾರ್ಯಕರ್ತ सूरज गवळी ಆಗ್ರಹಿಸಿದ್ದಾರೆ. नमस्कार. काही मागच्या आठवड्यामध्ये ह्या चॅनलच्या माध्यमातून या ठिकाणी रमाकांत दादा कुंडुस्कर आणि काही सोशल वर्कर सामाजिक कार्यकर्त्यांनीसुद्धा या ठिकाणी व्हिजिट केली होती गार्डनमध्ये आणि महानगरपालिकेला जागरण करण्याचं काम केलं होतं की ही भिंत कोसळण्याच्या मार्गावर आहे, तरी या ठिकाणी कोणीही त्याच्यानंतर लक्ष दिलेलं नाही. त्यामुळे आता
बघता की तुम्ही संपूर्ण जवळपास 100 ते 150 फूट ही भिंत पूर्ण कोसळलेली आहे. अजूनही थोडा काही भाग आहे तो पडण्याच्या मार्गावर आहे. तरी महानगरपालिकेनं जागरूकता दाखवून आता त्वरित इथं दखल घेऊन ह्याची पूर्णतः करावी, कारण रस्ता लहान असल्यामुळे गाडी जाण्यासाठी पण रस्ता हे होत आहे आणि पूर्ण बांधकाम एक साईडला पडल्यामुळे मंगळवार पेठ या नावाचा फलक देखील या ठिकाणी पडून पूर्ण त्याची विल्हेवाट लागून गेलेली आहे. त्यामुळे महानगरपालिकेनं त्वरित, अजून पाऊस भरपूर असल्यामुळे अजूनही काही भाग पडण्याच्या मार्गावर आहे, तरी महानगरपालिकेने लवकरात लवकर याची दुरुस्ती करावी. ಈ ಪಾರ್ಕ್ನಲ್ಲಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಆರೋಗ್ಯ ಚಿಕಿತ್ಸಾಲಯ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ನಿರ್ಮಿಸಲಾಗಿದೆ. ವಿಜ್ಞಾನ ಉದ್ಯಾನವನವಾಗಿದೆ. ಆದರೆ ಈ ಬಗ್ಗೆ ಆಡಳಿತ ಗಮನ ಹರಿಸಬಹುದೇ ಎಂಬ ಪ್ರಶ್ನೆ ಈಗ ಕೇಳಲಾಗುತ್ತಿದೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಯ ಅವಾಂತರಕ್ಕೆ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಪಾಲಿಕೆಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮೇಯರ್ ಸವಿತಾ ಕಾಂಬ್ಳೆ ಸೂಚನೆಯನ್ನ ನೀಡಿದರು. ಬೆಳಗಾವಿ ನಗರದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯ ಅವಾಂತರಕ್ಕೆ ಜನರು ತೊಂದರೆ ಅನುಭವಿಸ್ತಾ ಇದ್ದು, ನೀರು ಸರಾಗವಾಗಿ ಹರಿದು ಹೋಗುವಂತೆ ಪಾಲಿಕೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮೇಯರ್ ಸವಿತಾ ಕಾಂಬ್ಳೆ ಸೂಚನೆಯನ್ನ ನೀಡಿದರು. ಶನಿವಾರ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಕಚೇರಿಯಲ್ಲಿ ನಡೆದ ಮಾನ್ಸೂನ್ ಮುಂಜಾಗ್ರತಾ ಸಭೆಯಲ್ಲಿ ಮಾತನಾಡಿ, ನಾಲೆಗಳು ಹರಿಯುವ ಜಾಗದಲ್ಲಿ ಮನೆಗಳು ನಿರ್ಮಾಣವಾಗಿದ್ದರೆ ಅವುಗಳನ್ನು ತೆರವು ಮಾಡಬೇಕು ಹಾಗೂ ತಗ್ಗು ಪ್ರದೇಶದಲ್ಲಿ ಮನೆ ಇರುವವರಿಗೆ ಸೂಕ್ತ ಜಾಗದಲ್ಲಿ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರ ತೆರೆಯುವಂತೆ ತಿಳಿಸಿದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಮಳೆಯಿಂದ ಸೋರುತ್ತಿರುವ DDPI ಕಚೇರಿಗೆ ಶಾಶ್ವತ ಮುಕ್ತಿ ದೊರಕಿಸಿಕೊಡುವಂತೆ ಸಿಬ್ಬಂದಿಗಳು ಮನವಿ ಮಾಡಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೆಳಗಾವಿ ಕಚೇರಿಯಲ್ಲಿ ಮನೆಯೊಡೆಯ ನಿಲ್ಲದ ಕಾರಣ ಕಳೆದ 8 ತಿಂಗಳಿನಿಂದ ಶಿಕ್ಷಣ ಇಲಾಖೆಯಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ. ಹೊಸ ಶೈಕ್ಷಣಿಕ ವರ್ಷದಲ್ಲಿಯೂ ಈ ಕಚೇರಿ ಉಪನಿರ್ದೇಶಕರನ್ನು ಕಾಣಲಿಲ್ಲ. ಸದ್ಯ ಮಳೆಗಾಲದ ಈ ಸಂದರ್ಭದಲ್ಲಿ ಕಚೇರಿಗೆ ಹೋದರೆ ಸೋರುತ್ತಿರುವ ಸುರಿನಡಿಯಲ್ಲಿ ಛತ್ರಿ ಹಿಡಿದು ಶೈಕ್ಷಣಿಕ ಕರ್ತವ್ಯಗಳನ್ನು ಸಿಬ್ಬಂದಿಯ ಸಾಮಾನ್ಯ ದೃಶ್ಯವಾಗಿದೆ. ಈ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇಲ್ಲಿಯವರೆಗೂ ಕ್ರಮ ಕೈಗೊಂಡಿಲ್ಲ. ಬಹುತೇಕ ಜಿಲ್ಲೆಯ ತಾಲೂಕಾ ಶಿಕ್ಷಣಾಧಿಕಾರಿಗಳು ಮನಬಂದಂತೆ ವರ್ತಿಸುತ್ತಿದ್ದಾರೆ. ಶಾಲೆಗಳು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಶಾಲೆಗಳು ಶಿಥಿಲಗೊಂಡಿವೆ. ಬಹುತೇಕ ಶಾಲೆಗಳಲ್ಲಿ ಮಳೆಯ ನೀರು ಇಣುಕುತ್ತಿವೆ. ಇಷ್ಟಾದರೂ 8 ತಿಂಗಳಿನಿಂದ ಮನೆಯೊಡೆಯ ಇಲ್ಲದ ಶಿಕ್ಷಣ ಇಲಾಖೆಯ ಜಿಲ್ಲೆಯದ್ದಾಗಿದೆ. ಹೌದು ಸರ್, ಇದು ಭಾಳ ಹಳೆಯದ ಕಟ್ಟಡ ಐತೆ. ಅದಕ್ಕೆ ಈಗಾಗಲೇ ನಾವು ನೋಡಿದ್ವಿ ಮತ್ತು ಈ ಕುರಿತಾಗಿ ನಾವು ಏನೇನು ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಈಗಾಗಲೇ ಮಳೆಗಳು 3-4 ದಿನದಿಂದ ಕಂಟಿನ್ಯೂಸ್ ಬರ್ತಾ ಇರೋದ್ರಿಂದಾಗಿ ಮಳೆಯಿಂದಾಗಿ ಸ್ವಲ್ಪ ಕಾರಿಡಾರ್ನಲ್ಲಿ ಅಲ್ಲೆಲ್ಲ ಮಳೆ ನೀರುಗಳು ಬರ್ತಾ ಇರೋದನ್ನು ಕಂಡಿದ್ವಿ. ಈ ಕುರಿತು ನಾವು ಈಗಾಗಲೇ ನಮ್ಮ ಕಚೇರಿಯಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೆ ಸೂಚನೆ ಮಾಡಿ ಮತ್ತು ನಾವು ನಮ್ಮಷ್ಟಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಪ್ಲಾಸ್ಟಿಕ್ಕು ಮತ್ತು ತಗಡುಗಳನ್ನು ಹಾಕ್ಕೊಂಡು ನಾವು ನೆರವು ಮಾಡ್ತಾ ಇದ್ದೀವಿ. ಮಾಡ್ಬೇಕಂತ ಮಾಡ್ತೀವಿ 2-3 ದಿನದಾಗ. ಅದಲ್ದನ ನಾವು ಈ ಬಹಳ ಹಳೇದು ಒಂದು 50 ವರ್ಷದ ಮೇಲಿನ ಕಟ್ಟಡ ಐತಿದು. ಈ ಕಟ್ಟಡಕ್ಕೆ ಬಹಳ ದಿನಗಳಿಂದನೂ ಏನಾದರೂ ರಿಪೇರಿ ಮಾಡಿಸ್ಬೇಕು ಅಂತ ಇತ್ತು, ಆದರೆ ಯಾವುದೂ ಆಗಿಲ್ಲ. ಆ ಕಾರಣದಿಂದ ನಾನು ಇದು PWD ಕಟ್ಟಡ ಆಗಿದ್ದರಿಂದ ಅವರ ಮೂಲಕ ನಾವು ಒಂದು ಎಸ್ಟಿಮೇಟ್ ಮಾಡಿಸಿ ಈ ಒಂದು ಕಚೇರಿಗೆ ರಿನೋವೇಷನ್ ಅಂದ್ರೆ ಪುನರುಜ್ಜೀವನಗೊಳಿಸುವಂತ ಅವಶ್ಯಕತೆ ಭಾಳ ಐತಿ. ಹೊಸ ಕಟ್ಟಡದ್ದು ಮಾಡ್ಬೇಕ್ರಿ, ಬಟ್ ಮತ್ತೆ ಇದನ್ನ ಪೂರಾ ಕೆಡವಿ ಕಟ್ಟುವಂತ ಪ್ರಸಂಗ ಬರ್ತೈತಿ. ಅದಕ್ಕೆ ಇಂಜಿನಿಯರ್ ಅನುಮತಿ ತಗೋಬೇಕಾಕೈತಿ, ಪರ್ಮಿಷನ್ ತಗೋಬೇಕಾಕೈತಿ. ನಾನು ಈಗಾಗಲೇ PWD ಕನ್ಸಲ್ಟ್ ಮಾಡಿದ್ದೀನಿ. ಅವರು ಬಂದು ನೋಡಿ ಇದ್ರ ಬಗ್ಗೆ ಏನೇನು ಆಗಬೇಕು ಅನ್ನುವಂಥದ್ದು ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಸರ್ಕಾರಕ್ಕೆ ಕಳಿಸಿ ಮಂಜೂರಾತಿ ಪಡೆದು ಇದನ್ನ ರಿನೋವೇಷನ್ ಮಾಡುವಂಥದ್ದು ಮಾಡ್ತೀವಿ. ಆದರೆ ಮಳೆಯಿಂದಾಗಿ ಸ್ವಲ್ಪ ಈಗ ಬಹಳಷ್ಟು ತೊಂದರೆ ಆಗಿದ್ರಿಂದ ತಾತ್ಕಾಲಿಕವಾಗಿ ಇದಕ್ಕೆ ನಾವು ಏನು ಮಾಡ್ತೀವಿ, ನೆರಳು ಮಾಡಿಕೊಂಡು ಅದಕ್ಕೆ ತೊಂದರೆ ಆಗ್ಲಾರ್ದಂಗೆ ಮಾಡ್ಕೊಂಡು ಹೊಂಟೀವಿ. ಬಟ್ ಕೂಡ್ಲೇನೆ ಒಂದು ವಾರದೊಳಗಾಗಿ ನಾನು ಎಸ್ಟಿಮೇಟ್ ಮಾಡಿ ಕಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲ ಇನ್ನೂ ಬಂದಿಲ್ಲ. ಈಗ ನಾವು ತಿಳಿಸ್ತಾ ಇದ್ದೀವಿ. ಅಂದ್ರೆ ಈಗ ಸುರಿದ್ರದ್ದು ಎಲ್ಲ ರಿಪೋರ್ಟ್ ಅನ್ನು ಕಳಿಸ್ತಾ ಇದ್ದೀನಿ. ಇಲ್ಲ, ನಾನು ಇರ್ಲಿಲ್ಲ ಸರ್ ಅವಾಗ. ಇಲ್ಲ ಏನೂ ಆಗಿಲ್ಲ ಸರ್. ಹಿಂದಿದ್ದವ್ರದ್ದು ಯಾರು ಏನು ಮಾಡಿಲ್ಲ. ಆದ್ರೆ ನನಗೆ ಗಮನಕ್ಕೆ ಬಂದ ಕೂಡಲೇ ನಾನು ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಿಸಿದ್ದೀನಿ. ಮತ್ತೆ ಒಂದೇನು ಮಾಡಿದ್ದೇನೆ, ಇಲ್ಲಿ ಈ ಕಡೆ ನಮ್ದು ಇನ್ನೂ ಗ್ರೌಂಡ್ ಇತ್ತಲ್ಲ, ನಮಗೆ ಶಿಕ್ಷಕರು ಸಿಬ್ಬಂದಿಗಳಿಗೆ ಕುಂದ್ರಕ್ಕೂ ತೊಂದರೆ ಐತೆ ಅಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡಿಸಿದ್ವಿ ಸರ್. PWD ಕಳಿಸಿದ್ದೀನಿ ಈಗಾಗಲೇ. ಅದಕ್ಕೆ ಮಂಜೂರಾತಿ ಪಡೆದುಕೊಂಡು ಅದು ಕೆಲಸನೂ ಮಾಡ್ಸಕ್ ಪ್ರಯತ್ನ ಮಾಡಿದ್ವಿ. ಇದ್ರದ್ದು ರಿನೋವೇಷನ್ ಐತಲ್ಲ ಈಗ ಮಾಡ್ತಾ ಇದ್ದೀವಿ. ಜಿಲ್ಲಾ ಜನತೆ ಸರ್ ಏನಾಗಿದೆ, ಈ ನಿಮ್ ಚೇರ್ಮನ್ ಕೊಡ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ.
ಅನ್ನುವಂತ ಆರೋಪ ಇದೆ ಸರ್. ಹಿಂಗಾಗಿ ಬಿಲ್ಡಿಂಗ್ ಅಷ್ಟೇ ಅಲ್ಲ, ಇರ್ತಕ್ಕಂಥ ಶಿಕ್ಷಣ ಇಲಾಖೆ ವ್ಯವಸ್ಥೆನೇ ಸರಿಯಾಗಿಲ್ಲ ಅನ್ನೋ ಒಂದು ಆರೋಪ ಇದೆ. ಇಲ್ಲ, ಅದು ಹಿಂದೆ ಸ್ವಲ್ಪ ಪ್ರತಿಯೊಬ್ಬರು ಅಧಿಕಾರಿಗಳು ಯಾರೇ ಇರ್ಲಿ, ನಾನು ಇರುತ್ತಂತಲ್ಲ, ಯಾರೇ ಅಧಿಕಾರಿಗಳಿದ್ರು ಆದರೂ ನಾವು ಇರ್ತೀವಿ ಅಂತಂದ್ರೆ ಅದನ್ನ ಹೆಂಗ್ ಇರ್ಬೇಕು, ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕು ಅನ್ನುವಂಥ ವಿಚಾರ ಮಾಡ್ಬೇಕಾಗಿತ್ತು. ಅದನ್ನ ಮಾಡಿಲ್ಲ. ಆ ಕಾರಣದಿಂದನೇ ನಾನು ಬಂದ ಜವಾಬ್ದಾರಿ ತಗೊಂಡೆ. ಅಂದ್ರೆ ಆಕ್ಚುಲಿ ನಾನು ಅಡಿಷನಲ್ ಚಾರ್ಜ್ ಇದ್ದೀನಿ, ಆದ್ರೂ ಸಹ ನಾನು ಇದ್ರ ಬಗ್ಗೆ ಹೆಚ್ಚು ಪ್ರಯತ್ನ ಮಾಡಿ ಇದಕ್ಕೊಂದು ಸ್ಥಿತಿ ತಂದು ಬಿಡಬೇಕು ಮತ್ತು ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ಪ್ಲಾನ್ ಐತಿ. ಅದಕ್ಕೆ ಹೇಳಿದ್ನೆಲ್ಲ ಒಂದೀಗ ಪ್ಲಾನ್ ಮಾಡಿ ಕೊಟ್ಟಿದ್ದೀನಿ ನಾನು ನಮ್ಮ PWDಗೆ, ಅದನ್ನು ಮಾಡ್ತೀನಿ. ಇದ್ರದ್ದು ನಾವು ಇದನ್ನ 8 ಡೇಸ್ ಪ್ಲಾನ್ ಮಾಡಿ ಕಳ್ಸಿಕೊಡ್ತೀನಿ. ಸರ್ಕಾರದ ಗಮನಕ್ಕೆ ನಾನು ತರೋದೇನಪ್ಪ ಅಂತಂದ್ರೆ, ಈ ಕುರಿತಾಗಿ ಈ ಕೊಠಡಿ ಏನು ನಮ್ಮ ಕಚೇರಿ ಇದೆಯಲ್ಲ ಬಹಳ ಹಳೆಯದಿರೋದ್ರಿಂದ ಇದನ್ನ ರಿನೋವೇಷನ್ ಮಾಡಿ ಸ್ವಲ್ಪ ಇದಕ್ಕೆ ಕಾಯಕಲ್ಪ ಕೊಟ್ಟರೆ ಬಹಳಷ್ಟು ಉತ್ತಮವಾದಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಸಿಬ್ಬಂದಿಗೆ ಅನುಕೂಲ ಆಗ್ತದೆ. ತಕ್ಷಣ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಬೆಳಗಾವಿ ಜಿಲ್ಲೆಯ ಶಿಕ್ಷಣದತ್ತ ಗಮನ ಹರಿಸಿ ದಕ್ಷ ಮತ್ತು ಪ್ರಾಮಾಣಿಕ ಉಪನಿರ್ದೇಶಕರನ್ನು ನೇಮಿಸಬೇಕು. ಮಳೆಯಿಂದ ಸೋರುತ್ತಿರುವ DDPI ಕಚೇರಿಗೆ ಶಾಶ್ವತ ಮುಕ್ತಿ ದೊರಕಿಸಿ ಕೊಡಬೇಕು ಎನ್ನುವುದು ಇಲ್ಲಿನ ಸಿಬ್ಬಂದಿಗಳದ್ದಾಗಿದೆ. ಸಂಕಲ್ಪ ಸಿಂಧೆ, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣ ಭರ್ತಿ. ರಕ್ಕಸಕೊಪ್ಪ ಜಲಾಶಯಕ್ಕೆ ಭೇಟಿ ನೀಡಿದ ಅಶೋಕ್ ದುಡುಗುಂಟಿ. ಮಹಾರಾಷ್ಟ್ರದಲ್ಲಿ ಮಾರಾಮಾರಿ, 3 ಗಾಯ. ಲಾರಿ ಚಾಲಕ ಮತ್ತು ಕಾರಿನಲ್ಲಿದ್ದವರ ಜೊತೆ ಮಾತಿನ ಚಕಮಕಿ. ಬೆಳಗಾವಿ ಭಕ್ತರ ಮೇಲೆ ಮಹಾರಾಷ್ಟ್ರದಲ್ಲಿ ಹಲ್ಲೆ. ಖಾನಾಪುರದಲ್ಲಿ 37% ಹೆಚ್ಚಿನ ಮಳೆಯಿಂದ ಮುಳುಗಡೆಯಾದ 13 ಬ್ರಿಡ್ಜ್ಗಳು. ಮಳೆಯಿಂದ ಸದ್ಯ ಯಾವ ತೊಂದರೆ ಇಲ್ಲ, DC ರೋಷನ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.